A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಅಧಿಕಾರಿಗಳ ವಿರುದ್ಧ ದೂರು ವಿಚಾರಣೆ, ಪ್ರಕರಣ ವಿಲೇವಾರಿ ಸಭೆಯಲ್ಲಿ ದೂರುಗಳ ಸುರಿಮಳೆ. ಒತ್ತುವರಿ, ಗ್ರಾಮ ಪಂಚಾಯಿತಿಗಳಲ್ಲಿ ಖಾತೆ ಸೇರಿದಂತೆ ವಿವಿಧ ಇಲಾಖೆಗಳ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು. ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ಉಪ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದ ಕೆಎನ್ ಫಣೀಂದ್ರ ಅವರಿಂದ ದೂರುಗಳ ವಿಚಾರಣೆ ಹಾಗೂ ಪ್ರಕರಣ ವಿಲೇವಾರಿ ವಿಚಾರವಾಗಿ ದೂರುದಾರರು ಮತ್ತು ಎದುರುದಾರರುಗಳ ಸಭೆ ಕರೆಯಲಾಗಿತ್ತು. ಸಭೆಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದು, ಗ್ರಾಮ ಪಂಚಾಯಿತಿಗಳಲ್ಲಿ ಈ ಖಾತೆಗಳು, ಗ್ರಾಮಾಂತರ ಪ್ರದೇಶಗಳಲ್ಲಿ ರಸ್ತೆ ಒತ್ತುವರಿ, ಶಿಕ್ಷಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಕಂದಾಯ ಇಲಾಖೆ, ಅರಣ್ಯ ಇಲಾಖೆ, ನಗರಸಭೆ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಸಾರ್ವಜನಿಕರ ಕೆಲಸ ಕಾರ್ಯಗಳು ಆಗದೇ ಇರುವುದು ಹಾಗೂ ಅಕ್ರಮಗಳ ನಡೆದಿರುವ ಬಗ್ಗೆ ದೂರುಗಳನ್ನು ನೀಡಿದರು. ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಖಾತೆ ಸಾರ್ವಜನಿಕರಿಗೆ ಮಾಡಿಕೊಡದೆ ಸತಾಯಿಸುತ್ತಿರುವ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಲೋಕಾಯುಕ್ತ ಕೆಎನ್ ಫಣೀಂದ್ರ ಅವರು ಕ್ಲಾಸ್ ತೆಗೆದುಕೊಂಡಿದ್ದರಲ್ಲದೆ ಕೂಡಲೇ ಸಾರ್ವಜನಿಕರಿಗೆ ಕೆಲಸ ಮಾಡಿಕೊಡುವಂತೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟರು. ಚಿಂತಾಮಣಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ರಸ್ತೆಗಳು ಒತ್ತುವರಿಯಾಗಿರುವ ಬಗ್ಗೆ ಸಾರ್ವಜನಿಕರು ಉಪ ಲೋಕಾಯುಕ್ತರ ಗಮನಕ್ಕೆ ತಂದ ಕೂಡಲೇ ಉಪ ಲೋಕಾಯುಕ್ತರು ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಭೂಮಾಪನ ಇಲಾಖೆಯ ಅಧಿಕಾರಿಗಳಿಗೆ ಮರು ಪರಿಶೀಲನೆ ನಡೆಸಿ ರಸ್ತೆಗಳು ಒತ್ತುವರಿಯಾಗಿದ್ದರೆ ಒತ್ತುವರಿ ಮಾಡಿಕೊಂಡುವವರು ಒತ್ತುವರಿ ತೆರವಿಗೆ ಅವಕಾಶ ಕಲ್ಪಿಸದೇ ಇದ್ದರೆ ಅವರ ವಿರುದ್ಧ ಪ್ರಕರಣ ದಾಖಲಿಸಿ ಒತ್ತುವರಿ ತೆರವುಗೊಳಿಸಬೇಕು ಎಂದು ಹೇಳಿದರು. ಇನ್ನು ಚಿಂತಾಮಣಿ ನಗರಸಭೆಯಿಂದ ನೀರಿನ ಟ್ಯಾಂಕ್ಗಳ ಹಣ ಪಾವತಿ ಮಾಡದೇ ಇರುವ ಬಗ್ಗೆ ಅಶೋಕ್ ರೆಡ್ಡಿ ಎಂಬುವರು ದೂರು ನೀಡಿದಾಗ ಪ್ರಕರಣ ಹೈಕೋರ್ಟ್ನಲ್ಲಿರುವ ಬೆನ್ನಲ್ಲೇ ಹೈಕೋರ್ಟ್ನಲ್ಲಿ ಅಧಿಕಾರಿಗಳ ವಿರುದ್ಧ ನ್ಯಾಯಾಲಯದ ನಿಂದನೆ ಪ್ರಕರಣ ದಾಖಲಿಸಿ ಎಂದು ಉಪ ಲೋಕಾಯುಕ್ತರು ಸೂಚಿಸಿದರು. ಇನ್ನು ಚಿಂತಾಮಣಿ ತಾಲೂಕಿನ ವಿವಿಧ ವಸತಿ ನಿಲಯಗಳಲ್ಲಿ ವಾರ್ಡನ್ಗಳು ಸೂಕ್ತ ರೀತಿಯಲ್ಲಿ ವಸತಿ ನಿಲಯಗಳ ನಿರ್ವಹಣೆ ಮಾಡದೇ ಇರುವ ಬಗ್ಗೆ ದೂರುಗಳ ಬಂದ ಹಿನ್ನೆಲೆ ವಾರ್ಡನ್ಗಳು ವಸತಿ ನಿಲಯಗಳ ನಿರ್ವಹಣೆ ಹಾಗೂ ವಿದ್ಯಾರ್ಥಿಗಳ ರಕ್ಷಣೆ ಸರಿಯಾದ ರೀತಿಯಲ್ಲಿ ಮಾಡದೇ ಇದ್ದ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಲೋಕಾಯುಕ್ತಗೆ ದೂರು ಸಲ್ಲಿಸಿ ಎಂದು ಉಪ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದ ಕೆಎನ್ ಫಣೀಂದ್ರ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಪ್ರಭು ಜಿ, ನ್ಯಾಯಾಧೀಶರಾದ ಕಿರಣ್ ಪಿಎಂ ಪಾಟೀಲ್, ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಟ್, ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಾದ ಆಂಟೋನಿ ಜಾನ್, ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಕುಶಾಲ್ ಚೌಕ್ಸೆ, ಅಪಾರ ಜಿಲ್ಲಾಧಿಕಾರಿಗಳಾದ ಭಾಸ್ಕರ್ ಎನ್, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿಗಳಾದ ಅತಿಕ್ ಪಾಷಾ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು. ದಾಖಲಾತಿಗಳು ಯಾವುದೇ ಒದಗಿಸದ ಕಾರಣ ತನಿಖಾಧಿಕಾರಿಗಳ ವರದಿಯನ್ನು ತಿರಸ್ಕರಿಸಲು ಅವಕಾಶವಿಲ್ಲದ ಕಾರಣ ಪ್ರಕರಣವನ್ನು ಈ ಹಂತದಲ್ಲಿ ಮುಕ್ತಾಯಗೊಳಿಸಲು ಆದೇಶಿಸಲಾಯಿತು. ಎಕ್ಸಿಕ್ಯೂಟಿವ್ ಆಫೀಸರ್ ಬಯೋಮೆಟ್ರಿಕ್ ಯಾಕೆ ಮಾಡ್ತಿಲ್ಲಮ್ಮ? ಯಾವಾಗ? ಸರಿಯಮ್ಮ, ಅವಾಗಿಂದ ಮಾಡ್ತಾ ಇದ್ದೀರಾ? ಮ್ಯಾನ್ಯುಯಲ್ನಲ್ಲಿ ಸ್ಟೂಡೆಂಟ್ಸ್ ಯಾರು ಪ್ರೆಸೆಂಟ್ ಇದ್ರು ಸೈನ್ ತಗೋಬೇಕಲ್ಲ. ಎಲ್ಲಿದೆ ಮ್ಯಾನ್ಯುಯಲ್ ಸಿಗ್ನೇಚರ್? ಸ್ಟೂಡೆಂಟ್ ಸಿಗ್ನೇಚರ್ ಹಾಜರಿದ್ದಾರೆ. ದೂರುದಾರರ ಸಮಸ್ಯೆ ಕೆಳಕಂಡಂತಿದೆ. ವಿಚಾರಣಾ ಕಾಲಕ್ಕೆ ದೂರುದಾರರು 2020 ಬರ್ಕೊಡೋದು ಕೊಟ್ಟಿದ್ದಾರೆ. 21/5/2024 ಅದರಲ್ಲಿ ವಿದ್ಯಾರ್ಥಿ ನಿಲಯದ ಎಲ್ಲ ವಿದ್ಯಾರ್ಥಿಗಳು ಪ್ರತಿದಿನ ಬಯೋಮೆಟ್ರಿಕ್ ಹಾಜರಾತಿ ಒಳಪಡಿಸಬೇಕು. ಎಲ್ಲ ಸಿಬ್ಬಂದಿಗಳ ಕರ್ತವ್ಯವಾಗಿರುತ್ತದೆ. ಒಳಪಡಿಸದೇ ಇದ್ದಲ್ಲಿ ಸಂಬಂಧಪಟ್ಟ ನಿಲಯದ ಸೀನಿಯರ್ ವಾರ್ಡನ್, ಅಡಿಗೆಯವರು ಇವರನ್ನು ಹೊಣೆ ಮಾಡಲಾಗುತ್ತದೆ ಎಂದು ನಿರ್ದೇಶನ ನೀಡಲಾಗಿದೆ. ಆದರೆ ಆ ಸಮಯದಲ್ಲಿ ಬಯೋಮೆಟ್ರಿಕ್ ಸರ್ಕಾರಿ ಆದೇಶವು ಯಾವುದೂ ಇರುವುದು ಕಂಡುಬರುತ್ತಿಲ್ಲ. ಎದುರುದಾರನು ಕಾಪಿ ಕೊಟ್ಟಿದ್ದಾರ? ನಿಮಗೆ ಅವರೆಲ್ಲ ಕಾಪಿ ಕೊಟ್ಟಿದ್ದಾರ?
ವರದಿ ಇಲ್ಲ ಅಂದ ಅಕ್ಷರಕ್ಕೆ ಅವ್ರ ಸಿಗ್ನೇಚರ್ ಹೋಗ್ಬಿಟ್ಟ ನೋಡಿ ಅವ್ರು ಬಂದಿರೋದಕ್ಕೆಲ್ಲ ಈಗ ಬಂದು ಕೆ 4517 ಇದಾಯ್ತಲ್ಲ ಇದು ಸೇಮ್ ಆರ್ಡರ್ ರಸ್ತೆ ವಿಚಾರದಲ್ಲಿ ವಿ ಆರ್ ವೆರಿ ಸೇಮ್ ನಾಳೆ ಅವ್ರೇನು ಮಾಡ್ತಾರೆ ರಸ್ತೆ ಇಲ್ಲ ಇಲ್ಲಿ ಅಂತ ನಕಾಶೆ ರಸ್ತೆ ಇಲ್ಲ ಅಂತ ಗಡ್ಡ ಹಾಕ್ತಾರೆ ಸೇರಿಸ್ಕೊಂಡು ಡೆವಲಪ್ಮೆಂಟ್ ಮಾಡಿ ರೋಡ್ ಮಾಡಿಬಿಟ್ರೆ ಪ್ರಾಬ್ಲಮ್ ಇರಲ್ಲ ಇಲ್ಲ ಅಂದ್ರೆ ಅವ್ನು ಯಾರೋ ಅಂತ ಎನ್ಕ್ರೋಚ್ಮೆಂಟ್ ಮಾಡಲ್ಲ ಅಡ್ಡ ಹಾಕ್ತಾನ ಫೋಟೋ ನೋಡಿ ಆರ್ಡರ್ ಮಾಡೋಕ್ಕಾಗಲ್ಲ ನಾನು ಆ ಜಾಗ ನೋಡಿದ್ದೀನಪ್ಪ ಮತ್ತು ನಾನೇ ಗಾಡು ಮಾಡ್ತೀನಿ ಅದಕ್ಕೆ ಅವ್ರಿಗೆ ಹೇಳ್ತಾ ಇರೋದು ಸ್ಪಾಟ್ ಮಾಡಿ ಅಂತ ನಾನು ನೋಡಿದ್ದಿದ್ದು ನಾನೇ ಮಾಡ್ತಿದ್ದೆ ಲೇಔಟ್ ಅಪ್ರೂವಲ್ ಇಲ್ವಾ ಸುಳ್ಳು ಅಂತ ಅಲ್ಲ ರೀ ಲೇಔಟ್ ಇಂಡಿವಿಜುವಲ್ ಪ್ಲಾನ್ಸ್ ಇವು ಅವಾಗ ಎಲ್ಲ ಕೊಡಿ ದೂರುದಾರರು ಹಾಜರಿದ್ದಾರೆ ಎದುರುದಾರರು ಹಾಜರಿದ್ದಾರೆ ಇಡೀ ಎಲ್ಲ ತಗೊಂಡು ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಮಾಡಿದ್ದೀರಾ ಏನಾಯ್ತಪ್ಪ ಆಯ್ತು ಕ್ಲಿಯರ್ ಆಗಿದೆ there is a balance amount of rupees 47,20,198. It would be required for the respondents to make payment of the said amount. A similar admission has also been made in Annexure D dated so also. ಹಾಕಿ ಕಂಟೆಂಪ್ಟ್ಗೆ ಹಾಕ್ಕೊಟ್ಟು ಅಲ್ಲ ಸರಿ ಈಗ ನಾನೇನು ಮಾಡೋಕ್ಕಾಗಲ್ಲ ನಾನು ಅವತ್ತೇ ಹೇಳಿದೆ ಕಂಟೆಂಪ್ಟ್ಗೆ ಹಾಕಿ ಎರಡನೇ ಎದುರುದಾರರು ಹಾಜರಿದ್ದಾರೆ ದೂರುದಾರರ ಸಮಸ್ಯೆ ಈ ಕೆಳಕಂಡಂತೆ ಪುಸ್ತಕ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ದೂರುದಾರರು ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ಸಂಖ್ಯೆ 8182/2025 ಅರ್ಜಿ ಸಲ್ಲಿಸಿದ್ದು ದಿನಾಂಕ 29/1/2026 ದೂರುದಾರರಿಗೆ 47,20,198 ರೂಗಳು ಬಾಕಿ ಇರುವುದನ್ನು ಗಮನಿಸಿ ಉಚ್ಚ ನ್ಯಾಯಾಲಯವು ಆದೇಶವನ್ನು ಹೊರಡಿಸಿರುವುದು ಕಂಡುಬರುತ್ತದೆ. ಹಣದ ವಸೂಲಾತಿ ಆಗದಿದ್ದಲ್ಲಿ ದೂರುದಾರರು ಉಚ್ಚ ನ್ಯಾಯಾಲಯದ ಆದೇಶದ ಉಲ್ಲಂಘನೆಗಾಗಿ ಸೂಕ್ತ ಕ್ರಮ ಕೈಗೊಳ್ಳಲು ನಿರ್ದೇಶನ ನೀಡಿ ಪ್ರಸ್ತುತ ಪ್ರಕರಣವನ್ನು ಮುಕ್ತಾಯಗೊಳಿಸಲಾಯಿತು. ರಸ್ತೆ ಎಲ್ಲಿದೆಯೋ ಅಲ್ಲಿ ಬಿಡಿಸ್ಬೇಕೆ ಹೊರತು ಇದಲ್ಲ 75 5
regarding demanding of money, except this case. But something must be done. ಹೇಳ್ರಿ ಈಗ ನಿಮ್ಮ ಕಥೆ ಏನು? ಅಷ್ಟು ದುಡ್ಡಾರು ಉಳ್ಕೊಂತ ನಿಮ್ಮ ಹತ್ರ. ಅಲ್ಲಪ್ಪ, ಇವರು ಕೊಟ್ಟ ಇವರು ಕೊಟ್ಟಿರೋದಕ್ಕೆ ದಾಖಲೆ ಇwo ಕೊಟ್ಟಿರೋದಕ್ಕೆ ಇಲ್ಲಿ ಕೊಡೋದು ದಾಖಲೆ ಇwo ಕೊಟ್ಟಿರೋದಕ್ಕೆ ನಾನು ಅವರಿಗೆ ನಿರ್ದೇಶನ ನೀಡಿದಂತೆ ಅವರು ತಮ್ಮ ಆಂತರಿಕ ಸಭೆಗಳನ್ನು ಮಾಡಿ ಸಾಕಷ್ಟು ಪ್ರಕರಣಗಳಲ್ಲಿ ಸಮಸ್ಯೆ ಪರಿಹಾರ ಆಗಿರುವುದು ಕೂಡ ನನ್ನ ಗಮನಕ್ಕೆ ಬಂದಿದೆ. ಸುಮಾರು 78 ಪ್ರಕರಣಗಳನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡು ತಂದಿದ್ವಿ. ಅದರಲ್ಲಿ ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ 52 ಪ್ರಕರಣಗಳು ತೀರ್ಮಾನ ಆಗಿದೆ. ನೀವೇ ಎಲ್ಲರೂ ನೋಡಿದಂಥ ಸಂದರ್ಭದಲ್ಲಿ ಯಾರಿಗೂ ಒಂದು ಅಸಮಾಧಾನ ಇಲ್ಲ. ಒಂದೆರಡು ಪ್ರಕರಣಗಳಲ್ಲಿ ಮೇಲ್ಮನವಿ ಸಲ್ಲಿಸಬೇಕಾದಂಥ ಪ್ರಕರಣಗಳನ್ನು ನಮ್ಗೆ ಹಾಕಿದ್ರು. ಅದನ್ನು ಕೂಡ ಅವರಿಗೆ ಸರಿಯಾದ ಮಾಹಿತಿಯನ್ನು ನೀಡಿ ಮೇಲ್ಮನವಿ ಸಲ್ಲಿಸಕ್ಕೂ ಕೂಡ ನಿರ್ದೇಶನ ನೀಡಿದ್ವಿ. ಮತ್ತು ಎಲ್ಲೆಲ್ಲಿ ಸಿವಿಲ್ ನ್ಯಾಯಾಲಯಗಳಲ್ಲಿ, ಉಚ್ಚ ನ್ಯಾಯಾಲಯಗಳಲ್ಲಿ ಪ್ರಕರಣಗಳು ಬಾಕಿ ಇದೆ ಅಂಥ ಪ್ರಕರಣಗಳಲ್ಲಿ ನಾವು ವ್ಯತಿರಿಕ್ತವಾದಂತಹ ಒಂದು ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲದೆ ಇರೋದ್ರಿಂದ ಆ ಪ್ರಕರಣ ಮುಕ್ತಾಯಗೊಂಡ ನಂತರ ಮತ್ತೊಮ್ಮೆ ಲೋಕಾಯುಕ್ತ ಸಂಸ್ಥೆಯನ್ನ ಸಂಪರ್ಕಿಸುವ ಹಕ್ಕನ್ನು ಅವರಿಗೆ ಕಾಯ್ದಿರಿಸಿ ಪ್ರಕರಣವನ್ನು ಮುಕ್ತಾಯಗೊಳಿಸಿದ್ದೇವೆ. ಇದೆಲ್ಲದಕ್ಕೂ ಕೂಡ ದೂರದ ಊರುಗಳಿಂದ ಬಂದಿರತಕ್ಕಂಥ ದೂರುದಾರರು ಸಹ ಸಾಕಷ್ಟು ಉತ್ತಮವಾದಂಥ ಸಹಕಾರವನ್ನ ನಮಗೆ ನೀಡಿದ್ದಾರೆ. ಶಾಂತಿಯುತವಾಗಿ ಈ ಸಭೆ ಮುಕ್ತಾಯಗೊಂಡಿದೆ ಅಂತ ಹೇಳೋದಕ್ಕೆ ನನಗೆ ಖುಷಿ ಆಗ್ತದೆ. ಇದಲ್ಲದೆ ಎಲ್ಲ ಸಾರ್ವಜನಿಕ ಸರ್ಕಾರಿ ಅಧಿಕಾರಿಗಳು ಸಹ ತಮ್ಮ ವ್ಯಾಪ್ತಿಯಲ್ಲಿ ಸರಿಯಾದ ರೀತಿ ಕರ್ತವ್ಯವನ್ನು ನಿರ್ವಹಿಸಿ ಈ ಪ್ರಕರಣಕ್ಕೆ ಈ ಲೋಕಾಯುಕ್ತ ಸಂಸ್ಥೆಗೆ ಸಂಬಂಧಪಟ್ಟಂತ ಪ್ರಕರಣಗಳಲ್ಲಿ ಸಾಕಷ್ಟು ಉತ್ತಮವಾದಂತಹ ಸ್ಪಂದನೆಯನ್ನು ನೀಡಿದ್ದಾರೆ. ನಾನು ಹೇಳೋದಿಷ್ಟೇ, ನಮ್ಮ ಲೋಕಾಯುಕ್ತಕ್ಕೆ ದೂರು ಬಂದ್ರೆ ಮಾತ್ರ ಮಾಡಬೇಕು, ಇಲ್ಲದಿದ್ರೆ ಕೆಲಸ ಮಾಡಬಾರ್ದು ಅಂತಕ್ಕಂಥ ಮನೋಭಾವನೆಯನ್ನು ಬಿಡಬೇಕು. ಯಾವುದೇ ದೂರು ಬಂದಂಥ ಸಂದರ್ಭದಲ್ಲಿ, ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಆದಷ್ಟು ಮಾನವೀಯ ದೃಷ್ಟಿಯಿಂದ ಬಂದಂಥ ವ್ಯಕ್ತಿಯನ್ನ ಸರಿಯಾದ ರೀತಿಯಲ್ಲಿ ಅವನ ಕಚೇರಿಯಲ್ಲಿ ಅವನ್ನ ಪರಿಗಣಿಸಿ ಅವನ ಸಮಸ್ಯೆ ಏನು ಅಂತ ಕೇಳಿ ಆ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಮಾಡಿ, ಆ ಸಮಸ್ಯೆ ಪರಿಹಾರ ಕಾನೂನಾತ್ಮಕವಾಗಿ ಮಾಡೋಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ಅವನಿಗೆ ಸರಿಯಾದ ಮಾರ್ಗದರ್ಶನವನ್ನ ನೀಡಿದಂಥ ಸಂದರ್ಭದಲ್ಲಿ ಯಾರಿಗೂ ಬೇಜಾರಾಗೋದಿಲ್ಲ. ನಾವು ಯಾವಾಗ ಅರ್ಜಿ ಕೊಟ್ಟರೆ ಅದನ್ನು ಸಂಯೋಚಿತವಾಗಿ ತೀರ್ಮಾನ ಮಾಡೋದಿಲ್ಲ. ಈಗ ನೋಡಿದ್ವಿ, ಯಾರೋ 2 ಲಕ್ಷ ಲಂಚ ಕೇಳಿದ್ರು ಸರ್ ಅಂತ, ಆದ್ರೆ ಅದಕ್ಕೆ ದಾಖಲೆ ಇಲ್ಲ, ದಾಖಲೆ ಇಲ್ಲ, ಅವ್ರು ಕಂಪ್ಲೇಂಟ್ ಕೊಡ್ಲಿಲ್ಲ, ಪೊಲೀಸ್ಗೆ ಇಡಿಸ್ಕೊಡ್ಲಿಲ್ಲ, ಸುಮ್ಮನೆ ಬಾಯಿ ಮಾತಿನಲ್ಲಿ ಅವರು ಹೇಳ್ತಾರೆ, ಇವ್ರು ಇಲ್ಲ ಅಂತಂತಾರೆ. ಹೇಗೆ ಇದನ್ನೆಲ್ಲ ತೀರ್ಮಾನ ಮಾಡೋದು? ಸತ್ಯಾಂಶ ಇದ್ರೂ ಇರ್ಬೋದು, ಆ ಸತ್ಯಾಂಶ ಹೊರಗೆಡುವುದು ಹೇಗೆ? ತನಿಖೆ ಆಗ್ಬೇಕು, ದೂರೇ ಕೊಡ್ಲಿಲ್ಲ ತನಿಖೆಗೆ. ಸೊ ಇಂಥ ಸಂದರ್ಭಗಳು ಕೂಡ ಉದ್ಭವ ಆಗುತ್ತೆ. ಅಂತ ಒಂದು ಸಂದರ್ಭಗಳನ್ನು ಉತ್ಪತ್ತಿ ಆಗದಂತ ಸಂದರ್ಭ ನಿಟ್ಟಿನಲ್ಲಿ ನಾವೆಲ್ಲ ಕರ್ತವ್ಯ ನಿರತರಾಗಬೇಕು ಅಂತಂದು ನಾನು ಈ ಸಂದರ್ಭದಲ್ಲಿ ಇಂದಿನ ನಮ್ಮ ಏನು ಹೆಜ್ಜೆಗಳನ್ನು ಮರೆತು ಬಿಡೋಣ, ಇದು ನಾಳೆಯಿಂದ ಹೊಸ ಹೆಜ್ಜೆ ಇಟ್ಟು ನಾವು ಆದಷ್ಟು ನಮಗೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ತಿಳ್ಕೊಂಡು ನಮ್ಮ ಮುಂದಿನ ಒಂದು ಜೀವನಕ್ಕೂ ಕೂಡ ಒಳ್ಳೆಯ ದಾರಿದೀಪವಾಗಲಿ ಈ ಒಂದು ಕಾರ್ಯಕ್ರಮ ಅಂತಂದು ಹೇಳ್ತಾ, ಎಲ್ಲ ಸಹಕಾರ ನೀಡಿದಂಥ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಸಹ ನಮ್ಮ ಲೋಕಾಯುಕ್ತ ಸಂಸ್ಥೆಯಿಂದ ನಾವೆಲ್ಲರೂ ಕೂಡ ಆಭಾರಿಯಾಗಿದ್ದೇವೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.